ದೇವಸ್ಥಾನದ ಒಂದು ಇದರಲ್ಲಿ ಇದೆಯಲ್ಲ, ಯಾರು ಮುಸ್ಲಿಮರು ಬಂದು ತಹಸೀಲ್ದಾರ್ ಇರ್ತಾರೆ, ಅದಕ್ಕೆ ನಾವು ಅವ್ರನ್ನ ಡೆಪ್ಯೂಟ್ ಮಾಡ್ತೀರಿ. ಅವ್ರಿಗೆ ಯಾರು ಬೇಕಾದರೂ ಇರ್ಬೋದು. ಇವ್ರಿಗೆ ಸ್ಪೆಷಲ್ ಆಗಿ ಏನ್ ಬಂದಿತ್ತು ಅಂತ, ಸ್ಪೆಷಲ್ ಆಗಿ ಹೆಂಗ್ ಕೊಟ್ರಿ ಇವ್ರಿಗೆ? ಇದು ತಾರತಮ್ಯ ಅಂತ ಹೇಳೋದು. ಇವತ್ತು ತಾವು ಹೇಳ್ತೀರಾ ಎಲ್ಲರೂ ಕೂಡ ಮುಸ್ಲಿಮರೇ ಇರಬೇಕು ಅನ್ನೋದು ನೀವು ತಂದಿರೋಂಥ ಕಾಯ್ದೆ. ಕೇಂದ್ರ ಸರ್ಕಾರ ಬಡ್ಜೆಟ್ ಮಂಡನೆ ಮಾಡ್ತೈತೆ. ಬಡ್ಜೆಟ್ ಮಂಡನೆ ಮಾಡಬೇಕಾದ್ರೆ ಹಲ್ವಾ ತಯಾರು ಮಾಡ್ತಾರೆ. ಹಲ್ವಾ ತಯಾರು ಮಾಡೋದ್ರ ಬಗ್ಗೆ ಮೊನ್ನೆ ನಮ್ಮ ಕಾಂಗ್ರೆಸ್ಸಿನ ಕೇಂದ್ರದ ನಾಯಕರು ಒಬ್ರು ಹೇಳಿದ್ರು, ಹಲ್ವಾ ತಯಾರು ಮಾಡೋದ್ರಲ್ಲಿ ರಿಸರ್ವೇಶನ್ ಯಾಕಿಲ್ಲ, ಅದರಲ್ಲಿ ಎಲ್ಲಾ ಜಾತಿಯವರು ಇರ್ಬೇಕಲ್ಲ, ಮೈನಾರಿಟಿ ಇರ್ಬೇಕಲ್ಲ, ಈಗ ಯಾರ್ದೋ ಒಂದು ಎಸ್ ಸಿ ಜಮೀನು ಅಶೋಕ್ ಸಾಬ್ರೆ ವಕ್ಫ್ ಬೋರ್ಡ್ ಅಂತ ಹೇಳಿದ್ರು. ಎಲ್ಲ ಮುಸ್ಲಿಮ್ಸ್ ಇದ್ರೆ ಅವ್ರು ಹೆಂಗೆ ಕ್ಲೈಮ್ ಮಾಡ್ತಾರೆ ಸರ್? ಈಗ ಒಬ್ಬ ದಲಿತ ಸರ್ ಇಲ್ಲಿ ಒಂದ್ ನಿಮಿಷ ಕೇಳಿ ನೋಡಿ, ಒಂದೇ ನಿಮಿಷ ಈಗ ಮಾತಾಡ್ತಿರಲ್ಲ, ಚರ್ಚೆ ಇಲ್ಲ, ಅದು ಪಾರ್ಲಿಮೆಂಟ್ ಅಲ್ಲಿ ತಗೊಂಡವ್ರ ಬಿಲ್, ಕಮಿಟ್ಮೆಂಟ್ ಬಿಲ್ ತರ್ತಾರೆ. ನೀವು ಚರ್ಚೆ ಏನ್ ಮಾಡ್ಬೇಕಾಗಿರೋದು, ಏನ್ ಎಲ್ಲಾ ರೈತರು ಜಾಗ ತಗೊಂಡ್ಬಿಡ್ತಾವ್ರೆ, ಖಾತಾಗಳು ಮಾಡ್ಬಿಡ್ತೀವಿ ಅಂತ ಹೇಳಿದಿಲ್ಲ, ಅಪ್ರಚಾರ ಮಾಡಿದಿಲ್ಲ, ಜನಗಳಿಗೆ ತಪ್ಪಾಯ್ತು ಅದ್ ಬಗ್ಗೆ ಚರ್ಚೆ ಮಾಡಿ. ನೀವು ಆಕ್ಟ್ ಬಗ್ಗೆ ಅಲ್ಲಿ ಚರ್ಚೆ ಮಾಡಿ, ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡಿ ಹೇಳಿ. ಈಗ ಆಕ್ಟ್ ಬಗ್ಗೆ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡ್ಬೇಕಾಗಿರೋದು. ಏನು ನೀವು ಏನ್ ಪ್ರಚಾರ ಮಾಡಿದೀರಾ, ಅಪ್ರಚಾರ ಮಾಡಿದೀರಾ? ಎಲ್ಲ ರೈತರ ಆಸ್ತಿ ತಗೊಂಡ್ಬಿಟ್ಟವ್ರೆ, ದೇವಸ್ಥಾನಗಳು ತಗೊಂಡ್ಬಿಟ್ಟವ್ರೆ, ಹಂಗ್ ಮಾಡ್ಬಿಟ್ಟವ್ರೆ. ಅದ್ ಬಗ್ಗೆ ಚರ್ಚೆ ಮಾಡಿ ಸರ್. ಅದ್ ಬಗ್ಗೆ ಏನಕ್ಕೆ ಮಾತಾಡ್ತೀರ ನೀವು? ತಗೊಂಡ್ ಬರ್ತಾರೆ ಪಾರ್ಲಿಮೆಂಟ್ ಅಲ್ಲಿ ಬಿಲ್, ಎಲ್ಲ ರಾಜ್ಯದಲ್ಲಿ ಮೀಟಿಂಗ್ ಮಾಡಿದ್ದಾರೆ, ಅವ್ರು ತಗೊಂಡು ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಡಿಸ್ಕಷನ್ ಮಾಡಿ, ಅಲ್ಲಿ ಮಾಡಿ ಡಿಸ್ಕಷನ್. ಇಲ್ಲಿ ಡಿಸ್ಕಷನ್ ಅಗತ್ಯ ಇಲ್ಲ. ನೀವು ಮಾಡಿರೋದು ಆರೋಪ ಮೇಲೆ ಡಿಸ್ಕಷನ್ ಮಾಡಿ. ನೀವೇನು ಆರೋಪ ಮಾಡಿದೀರಾ ಡಿಸ್ಕಷನ್ ಮಾಡಿ. ನೋಡಿ, ಸಮಯ ಕಡಿಮೆ ಇದೆ, ಇಲ್ಲ ಕ್ಲಾರಿಫಿಕೇಶನ್ ಸಮಯ ಕಡಿಮೆ ಇದ್ದಿದ್ದಕ್ಕೆ ಪಾಯಿಂಟಿಗೆ ಬನ್ನಿ ಅಂತ ನಾನು. ಈಗ ಜಮೀರ್ ಅಹಮದ್ ಏನು ಅಬ್ಜೆಕ್ಷನ್ ಇಲ್ಲ, ಪಾಯಿಂಟಿಗೆ ಬನ್ನಿ. ಆಯ್ತು, ಪಾಯಿಂಟಿಗೆ ಬನ್ನಿ. ಅದಕ್ಕೆ ನಾನು ಜಮೀರ್ ಅಹಮದ್ ಅವ್ರಿಗೆ ವಿನಂತಿ ಮಾಡ್ತೀನಿ. ಅವರು ದೊಡ್ಡ ಲೀಡ್ರು, ಮಂತ್ರಿ, ಅವರು ಒಂದು ಟೈಮ್ ಬೇಕಾದ್ರೆ ಮುಂದಕ್ಕೆ ಹಾಕ್ಬಿಡಿ. ಅವ್ರು ಏನೇನು ಬರ್ಕೊಡ್ತಾರೋ ಬಂದ್ರೆ ಅದನ್ನ ಓದ್ಬಿಟ್ಟು ನಾನು ಹೊರಟೋಗ್ತೀನಿ ಮನೆಗೆ. ಅವ್ರು ಏನು ಹೇಳ್ತಾರೋ ಹಂಗೆ ಹೇಳ್ಬಿಟ್ಟು ಹೋಗ್ತೀನಿ ನಾನು. ನಂದೇನು ಅಬ್ಜೆಕ್ಷನ್ ಇಲ್ಲ, ಬರ್ಕೊಡ್ಲಿ ಅವರು. ಅವ್ರೇ ಇದೇ ಹೇಳ್ಬೇಕು, ನೀನು ಇದೇ ಹೇಳ್ಬೇಕು ಅಂತ ಹೇಳಿದ್ರೆ ನನ್ಗೇನತ್ತೆ, ನಾನು ಹೇಳ್ತೀನಿ. ನಾನು ಬರ್ಕೊಟ್ಟಿದ್ದು ಹೇಳಿದ್ರ? ಯಾವಾಗಲೂ ಇದೇ ತರ ಹೇಳ್ತೀರಾ? ನಮಗೆ ಹಕ್ಕೈತೆ, ವಿರೋಧ ಪಕ್ಷಕ್ಕೆ ಹಕ್ಕೈತೆ, ಹೆಂಗ್ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ ನಮ್ದೇ ವಿಧ ಇದೆ. ಜಮೀರ್ ಅವ್ರಿಗೆ ಅವ್ರದೇ ವಿಧ ಬೇರೆ, ನಮ್ಮದೇ ವಿಧ ಬೇರೆ. ನಮ್ಮ ಸ್ಟೈಲಲ್ಲಿ ನಾವ್ ಹೇಳ್ತೀರಿ, ಕೇಳೋ ಅಂತ ಪೇಷನ್ಸ್ ಬೇಕು. ತಪ್ಪಾಯ್ತಿ ಕೊಡ್ಬಾರ್ದಲ್ಲ ಸರ್. ಆಯ್ತು, ತಪ್ಪಂದ್ರೆ ನೀವು ಉತ್ತರ ಕೊಡ್ತೀರಲ್ಲ, ಜಮೀರ್ ಅಹಮದ್ ಉತ್ತರ ಕೊಡ್ತಾರ, ಅವತ್ತೆ ಹೇಳಿ ನಮ್ಗೆ ಇಂತಿಂತ ತಪ್ಪು ಮಾಡಿದ್ರ ಹೇಳಿ, ಪರವಾಗಿಲ್ಲ. 5 ದಿನದಿಂದ ನೋಡಿದೀನಿ ಸಮಯ ಹೆಂಗ್ ವ್ಯರ್ಥ ಆಗುತ್ತೆ ಅಂತ. 5 ದಿನದಿಂದ ಅದರಿಂದ ಆಯ್ತು ಮಾಡಿರೋದು ಇಲ್ಲಿ ಮಾತಾಡಬೇಕಾಗಿರೋದು ನಾವು ಮಾಡಿಲ್ಲ. ಮಾಡಿರೋದು ಆಕ್ಟ್ ಅದು ಸರ್ಕಾರ ಇದ್ದಿಲ್ಲ. ಇವತ್ತು ಈ ಕಾಯ್ದೆ ಮಾಡಿರೋದ್ರಿಂದ ವಕೀಲರು ಸೇರಿ ಎಲ್ಲರೂ ಮುಸಲ್ಮಾನರೇ ಇರಬೇಕು ಅಂತ ಕೇಂದ್ರ ಸರ್ಕಾರ ತಿದ್ದುಪಡಿ ಮಾಡಿರೋದು. ನಾನು ರಾಜ್ಯ ಸರ್ಕಾರ ಮಾಡಿದೆ ಅಂತ ಹೇಳ್ತಾ ಇಲ್ಲ, ನಾನು ಕೇಂದ್ರ ಸರ್ಕಾರನೇ ಮಾಡಿರೋದು. ಇದರಿಂದನೇ ಈ ಅನಾಹುತ ಆಗಿರೋದು ಅಂತ ನಾನು ಹೇಳ್ತಾ ಇರೋವಂಥದ್ದು. ಇದರಲ್ಲಿ ಸರ್ಕಾರದ ಅಧೀನ ಜಂಟಿ ಕಾರ್ಯದರ್ಶಿ ಎಲ್ಲರೂ ಕೂಡ ಮುಸ್ಲಿಮರ ಆಗಿರಬೇಕು. ಅಂದ್ರೆ ಹಿಂದೂಗಳ ಮುಜರಾಯಿ ಖಾತೆಗೆ ಇದು ಅಪ್ಲೈ ಆಗಲ್ಲ.